ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಫೇಸ್ ಸೀರಮ್ನ ಶೇರ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ಗಳಲ್ಲಿ ನೀವು ನೋಡಿರ್ತೀರ, ತುಂಬ ಥರ ಫೇಸ್ ಸಿರಮ್ಗಳಿರುತ್ತೆ. ಅದು ಒಂದೊಂದು ಸ್ಕಿನ್ ಟೈಪ್ಗೆ ಒಂದೊಂದು ರೀತಿ ಇರುತ್ತೆ. ಸೊ ಹಾಗೆ ಅದು ತುಂಬ ಎಕ್ಸ್ಪೆನ್ಸಿವ್ ಕೂಡ ಆಗಿರುತ್ತೆ. ಮತ್ತು ಆ ಸೀರಮ್ಗಳಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳನ್ನ ಕೂಡ ಆ್ಯಡ್ ಮಾಡಿರ್ತಾರೆ. ಅದು ಕೆಲವರು ಸ್ಕಿನ್ಗೆ ಸೆಟ್ ಆದರೆ ಇನ್ನು ಕೆಲವ್ರಿಗೆ ಸೈಡ್ ಎಫೆಕ್ಟ್ ಆಗುತ್ತೆ. ಸೊ ನಾನು ಇವತ್ತು ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ತುಂಬ ಸೇಫಾಗಿ ಯೂಸ್ ಮಾಡುವಂಥ ಒಂದು ಸೀರಮನ್ನು ಶೇರ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ತುಂಬ ಪಿಗ್ಮೆಂಟೇಷನ್ಸ್ ಇರುತ್ತೆ, ಡಾರ್ಕ್ ಸ್ಪಾಟ್ಸ್ ಇದೆ ಮತ್ತು ಸ್ಕಿನ್ ಟೋನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಅನ್ನೋರು, ಇನ್ನು ಚಿಕ್ಕ ವಯಸ್ಸಲ್ಲಿ ಮುಖದಲ್ಲಿ ಸುಕ್ಕುಗಳು ಜಾಸ್ತಿ ಆಗ್ತಾಯಿದೆ ಅಂತ ಅನ್ನೋರು ಈ ಸೀರಮನ್ನು ನೀವು ಬಳಸ್ಬೋದು. ವಿಟಮಿನ್ ಸಿ ಸೀರಮನ್ನು ಯಾರು ಯೂಸ್ ಮಾಡಬೇಕು, ಯಾರು ಯೂಸ್ ಮಾಡಬಾರ್ದು, ಯಾವ ರೀತಿ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಹಾಗೆ ಹೇಗೆ ಪ್ರಿಪೇರ್ ಮಾಡಬೇಕು, ಇದನ್ನು ಯಾವ ರೀತಿ ಸ್ಟೋರ್ ಮಾಡಬೇಕು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ. ಕಂಪ್ಲೀಟ್ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಈ ವಿಟಮಿನ್ ಸಿ ಸೀರಮ್ನ ಬ್ಯೂಟಿ ಪ್ರಾಡಕ್ಟ್ಗಳಲ್ಲೇ ಪವರ್ ಹೌಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಸ್ಕಿನ್ ವೈಟ್ ಆಗೋದಕ್ಕೆ, ಬ್ರೈಟ್ ಆಗೋದಕ್ಕೆ, ಗ್ಲೋ ಆಗೋದಕ್ಕೆ ಈ ಸೀರಮ್ ಬೆಸ್ಟಲ್ಲಿ ಬೆಸ್ಟ್ ಅಂತಲೇ ಹೇಳ್ಬೋದು. ಮುಖದಲ್ಲಿ ಮಾರ್ಕ್ಸ್ ಇದ್ದರೆ, ಡಾರ್ಕ್ ಸ್ಪಾಟ್ಸ್ ಇದ್ದರೆ ಪಿಗ್ಮೆಂಟೇಷನ್ ಕಡಿಮೆ ಆಗುತ್ತೆ, ಅನ್ಇವನ್ ಸ್ಕಿನ್ ಟೋನ್ ಕಡಿಮೆ ಆಗುತ್ತೆ, ಮುಖದಲ್ಲಿ ಸುಕ್ಕುಗಳು ಕಡಿಮೆ ಆಗಿ ಸ್ಕಿನ್ ತುಂಬಾ ಯಂಗಾಗಿ ಕಾಣುತ್ತೆ ರೆಗ್ಯುಲರ್ ಆಗಿ ಈ ಸೀರಮ್ನ ಬಳಸೋದ್ರಿಂದ. ಹಾಗಾದರೆ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡೋಣ. ಫಸ್ಟಿಗೆ ಒಂದು ಕ್ಲೀನ್ ಆಗಿರುವಂಥ ಬೌಲನ್ನು ತೊಗೋಬೇಕು. ಅದಕ್ಕೆ ರೋಸ್ ವಾಟರನ್ನು ಬಳಸ್ಕೊತಾ ಇದ್ದೀನಿ. 5ರಿಂದ 6 ಸ್ಪೂನಷ್ಟು ರೋಸ್ ವಾಟರನ್ನು ಬಳಸ್ಕೋಬೇಕು. ಹಾಗೆ ರೋಸ್ ವಾಟರ್ ನಿಮ್ಮ ಹತ್ರ ಇಲ್ಲ ಅಂತಂದರೆ ಡಿಸ್ಟಿಲ್ಡ್ ವಾಟರ್ ಅಥವಾ ಸ್ಟೆರೈಲ್ ವಾಟರ್ ಅಂತಲೇ ಸಿಗುತ್ತೆ, ಅದನ್ನು ಕೂಡ ಬಳಸ್ಬೋದು. ಇಲ್ಲ ಅಂತಂದರೆ ನೀರನ್ನು ಚೆನ್ನಾಗಿ ಕುದಿಸಿ ತಣ್ಣಗಾದಮೇಲೆ ಆ ನೀರನ್ನು ಕೂಡ ಬಳಸ್ಕೋಬೋದು. ಅದರ ಜೊತೆಗೆ ನಾನಿಲ್ಲಿ 1 ಸ್ಪೂನ್ನಷ್ಟು ಆರೆಂಜ್ ಪೀಲ್ ಪೌಡರನ್ನು ಹಾಕೋತಾ ಇದ್ದೀನಿ. ನಾನು ಇದನ್ನು ಮನೆಯಲ್ಲೇ ಆರೆಂಜ್ ಸಿಪ್ಪೆಗಳನ್ನ ಒಣಗಿಸಿ ಅದನ್ನು ಪೌಡರ್ ಮಾಡಿಕೊಂಡು ನಾನು ಬಳಸ್ತಾ ಇರೋವಂಥದ್ದು. ಈ ರೀತಿಯಾಗಿ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಆರೆಂಜ್ ಪೌಡರನ್ನು ನಾವು ರೆಡಿ ಮಾಡ್ಕೋಬೋದು. ಇಲ್ಲ ಅಂತಂದರೆ ಮಾರ್ಕೆಟ್ಗಳಲ್ಲೂ ಕೂಡ ಸಿಗುತ್ತೆ, ಅಲ್ಲಿಂದ ತೊಗೊಂಡು ಅದನ್ನು ನೀವು ಬಳಸ್ಬೋದು. ಆರೆಂಜಲ್ಲಿ ತುಂಬಾ ಸ್ಕಿನ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಆರೆಂಜು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಡಾರ್ಕ್ ಸ್ಪಾಟ್ಸನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ, ಪಿಂಪಲ್ಸನ್ನು ಕಡಿಮೆ ಮಾಡೋದ್ರಲ್ಲಿ ಸಹಾಯ ಮಾಡುತ್ತೆ, ಮತ್ತು ಡೆಡ್ ಸೆಲ್ಸನ್ನು ರಿಮೂವ್ ಮಾಡೋದ್ರಲ್ಲಿ ಈ ಆರೆಂಜ್ ಪೀಲ್ ಪೌಡರು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಈಗ ಈ 2 ಇಂಗ್ರೀಡಿಯೆಂಟ್ಸ್ಗಳು ಅಂದರೆ ಆರೆಂಜ್ ಪೌಡರು ಮತ್ತು ರೋಸ್ ವಾಟರು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ಆದಮೇಲೆ ರಾತ್ರಿ ಇಡೀ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಡಬೇಕು. ನನ್ನ ಸ್ಕಿನ್ನಲ್ಲಿ ಈ ಮುಂಚೆ ತುಂಬ ಪಿಂಪಲ್ಸ್ ಇತ್ತು, ತುಂಬ ಪಿಂಪಲ್ ಮಾರ್ಕ್ಸು, ಡಾರ್ಕ್ ಸ್ಪಾಟ್ಸು, ರಿಂಕಲ್ಸು ಇದೆಲ್ಲ ತುಂಬ ಇತ್ತು. ಯಾವಾಗ ನಾನು ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಕ್ರಮೇಣವಾಗಿ ಇದು ಕಡಿಮೆ ಆಗ್ತಾ ಬಂತು. ನೋಡಿ, ಇದು ನೆಕ್ಸ್ಟ್ ಮಾರ್ನಿಂಗು ಚೆನ್ನಾಗಿ ನೆಂದಿರುತ್ತೆ. ಈ ನೆಂದಿರೋವಂತಹ ಈ ಜ್ಯೂಸ್ ಎಲ್ಲ ಏನಿರುತ್ತೆ ಇದನ್ನು ನಾವು ಸಪ್ರೇಟ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೋಬೇಕು. ನೆಕ್ಸ್ಟ್ ಬೌಲಿಗೆ ಇದನ್ನು ಫಿಲ್ಟರು ಈ ರೀತಿಯ ಒಂದು ಸ್ಟೈನರ್ನ ಸಹಾಯದಿಂದ ಅಥವಾ ಒಂದು ತೆಳುವಾಗಿರುವಂಥ ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಸಪ್ರೇಟಾಗಿ ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಫಿಲ್ಟರ್ ಮಾಡ್ಕೊಂಡಾದಮೇಲೆ ಇವಾಗ ಏನು ಉಳಿದಿರುತ್ತೆ ಕೊನೆಯದಾಗಿ ಆರೆಂಜ್ ಪೌಡರು, ಅದನ್ನು ಬಿಸಾಕಬೇಡಿ. ಇದನ್ನು ನಾವು ಸ್ನಾನಕ್ಕೆ ಸ್ಕ್ರಬ್ ರೀತಿಯಾಗಿ ಕೂಡ ಬಳಸ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಮೊಸರು, 1 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಕೈಗಳಿಗೆ, ಕಾಲುಗಳಿಗೆ ಮತ್ತು ಬಾಡಿಗೆ ಸ್ಕ್ರಬ್ ರೀತಿಯಾಗಿ ಬಳಸೋದ್ರಿಂದ ಸ್ಕಿನ್ ಚೆನ್ನಾಗಿ ಗ್ಲೋ ಆಗುತ್ತೆ. ಇವಾಗ ಫಿಲ್ಟರ್ ಮಾಡಿರೋವಂತಹ ಆರೆಂಜ್ ರಸ ಮತ್ತು ರೋಸ್ ವಾಟರ್ ಏನಿರುತ್ತೆ ಇದ್ರ ಜೊತೆಗೆ 1 ಸ್ಪೂನಷ್ಟು ಗ್ಲಿಸರಿನ್ನ ಸೇರಿಸ್ಕೋಬೇಕು. ಮುಖಕ್ಕೆ ಯೂಸ್ ಮಾಡುವಂತಹ ಗ್ಲಿಸರಿನ್ ಸಿಗುತ್ತೆ, ಅದನ್ನೇ ನೀವು ಬಳಸ್ಕೋಬೇಕು. ತೊಗೊಳ್ಳೋವಾಗ ನೋಡಿಕೊಂಡು ತೊಗೊಂಡು ಬಳಸಬೇಕಾಗುತ್ತೆ. ಇದ್ರ ಜೊತೆಗೆ 2 ವಿಟಮಿನ್ ಇ ಕ್ಯಾಪ್ಸುಲ್ ಆಯಿಲನ್ನು ಸೇರಿಸ್ಕೋಬೇಕು. ಬೇಕು ಅಂದರೆ ವಿಟಮಿನ್ ಇ ಆಯಿಲನ್ನು ಕೂಡ ಸೇರಿಸ್ಕೋಬೋದು. ಕೊನೆಯದಾಗಿ ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ ಅನ್ನೋರು 1 ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಕೂಡ ಸೇರಿಸ್ಕೋಬೋದು. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು. ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳು ಇರಬಾರ್ದು. ಈ ರೀತಿಯಾಗಿ ಒಂದು ಜೆಲ್ ಕನ್ಸಿಸ್ಟೆನ್ಸಿಯಾಗಿ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಸೊ ಇವಾಗ ಇದೇನೋ ರೆಡಿ ಆಯಿತು. ಇವಾಗ ಇದನ್ನು ಸ್ಟೋರ್ ಮಾಡೋದು ಹೇಗೆ, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋದಾದರೆ ನೋಡಿ, ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಡಾರ್ಕ್ ಕಲರ್ ಗ್ಲಾಸ್ ಬಾಟಲ್ಸ್ ಬೇಕಾಗುತ್ತೆ.
ಇದರಲ್ಲಿ ಇನ್ನೂ ಸ್ವಲ್ಪ ಹಾಗೇ ಇದೆ, ಯಾಕಂದರೆ ನಾನು ಲಾಸ್ಟ್ ಟೈಮ್ ಮಾಡಿ ಯೂಸ್ ಮಾಡಿರೋವಂಥದ್ದು. ಡಾರ್ಕ್ ಕಲರ್, ಕಪ್ಪು ಕಲರು ಈ ರೀತಿ ಅಂದರೆ ತುಂಬ ಡಾರ್ಕ್ ಕಲರ್ ಆಗಿರಬೇಕು ಬಾಟಲ್ಗಳು, ಅದನ್ನು ಬಳಸಬೇಕು. ಅದು ಇಲ್ಲ ಅಂತಂದರೆ ಈ ರೀತಿ ಸ್ಪ್ರೇ ಬಾಟಲ್ಗಳಿರುತ್ತೆ ನೋಡಿ, ಪ್ಲಾಸ್ಟಿಕ್ದೇ, ಇದನ್ನು ಕೂಡ ಬಳಸ್ಬೋದು. ಆದರೆ ಅದನ್ನು ಬಳಸೋ ವಿಧಾನ ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ. ಈಗ ನಾವು ಏನು ರೆಡಿ ಮಾಡ್ಕೊಂಡಿದ್ದೀವಿ ಸಿರಮನ್ನು, ಅದನ್ನು ಈ ರೀತಿ ಸ್ಪ್ರೇ ಬಾಟಲ್ಗಳಿಗೆ ಹಾಕ್ಕೋಬೋದು. ನಾನು ಪ್ರಿಫರ್ ಮಾಡೋದೇನು ಅಂತಂದರೆ ಗ್ಲಾಸ್ ಬಾಟಲ್ಗಳು, ಅದು ಡಾರ್ಕ್ ಕಲರ್ ಇರೋವಂಥದ್ದು, ಕಪ್ಪುದಿರ್ಬೋದು, ಬ್ಲೂ ಇರ್ಬೋದು, ತುಂಬ ಡಾರ್ಕ್ ಇರಬೇಕು, ಆ ಥರ ಬಾಟಲ್ಗಳನ್ನ ಬಳಸಿ ಅಂತ ಹೇಳ್ತೀನಿ. ನೋಡಿ, ಇವಾಗ ನಾನು ಇದಕ್ಕೆ ಪ್ಲಾಸ್ಟಿಕ್ ಬಾಟಲ್ಗೆ ನಾನು ಇದನ್ನು ಸ್ಟೋರ್ ಮಾಡಿದೆ. ಸೊ ಯಾಕೆ ನಾವು ವಿಟಮಿನ್ ಸಿ ಸೀರಮ್ಗಳನ್ನ ಡಾರ್ಕ್ ಬಾಟಲ್ಗಳಿಗೆ ಹಾಕಿ ಸ್ಟೋರ್ ಮಾಡಿಡಬೇಕು ಅಂತಂದರೆ, ಇದು ಗಾಳಿಗೆ ಆಗ್ಬೋದು ಅಥವಾ ಸನ್ಲೈಟ್ಗೆ ಆಗ್ಬೋದು. ವಿಟಮಿನ್ ಸಿ ಸೀರಮ್ ಬೇಗನೆ ಆಕ್ಸಿಡೈಸ್ ಆಗಿಬಿಡುತ್ತೆ. ಆಕ್ಸಿಡೈಸ್ ಆದರೆ ಅದರಲ್ಲಿರೋ ಅಂತಹ ಪವರ್ ಕಡಿಮೆ ಆಗುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ, ಯೂಸ್ ಮಾಡಿದ್ದು ಕೂಡ ವೇಸ್ಟ್ ಆಗುತ್ತೆ. ಆಕ್ಸಿಡೈಸ್ ಆಗೋದನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಡಾರ್ಕ್ ಬಾಟಲ್ಗಳಲ್ಲಿ ಸ್ಟೋರ್ ಮಾಡಿ ಇಡುವಂಥದ್ದು. ನಿಮ್ಮ ಹತ್ರ ಆ ರೀತಿ ಬಾಟಲ್ಸ್ಗಳು ಇಲ್ಲ ಅಂತಂದರೆ ನಾನೊಂದು ಐಡಿಯಾನ ಶೇರ್ ಮಾಡ್ತಾಯಿದ್ದೀನಿ. ಸೊ ನಾನು ಇದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ಅಷ್ಟೇ ಮಾಡ್ತಾ ಇರೋದು. ಈ ರೀತಿ ಟೇಪ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ನೀವೇನಾದರೂ ಸಿರಮ್ನ ಸ್ಟೋರ್ ಮಾಡ್ತೀರಂತಂದರೆ ಎಲ್ಲೂ ಗ್ಯಾಪ್ ಇಲ್ಲದೆ ಇರೋ ರೀತಿ ಇದನ್ನು ಟೇಪನ್ನು ಸುತ್ತಬೇಕಾಗತ್ತೆ. ಸೊ ಮೇಲೆ ಸ್ವಲ್ಪ ಗ್ಯಾಪ್ ಇದೆ, ಕೆಳಗೂ ಕೂಡ ಗ್ಯಾಪ್ ಇದೆ. ನಾನು ನಿಮಗೆ ತೋರಿಸೋದಕ್ಕೋಸ್ಕರ, ಟೇಪನ್ನು ತೋರಿಸೋದಕ್ಕೋಸ್ಕರ ಶೇರ್ ಮಾಡ್ತಾ ಇರೋದು. ಗ್ಯಾಪೇ ಇಲ್ಲದೆ ಇರೋ ಥರ ನೀವು ಒಂದು 2 ಲೇಯರಲ್ಲಿ ಈ ಥರ ಟೇಪನ್ನು ನೀವು ಸುತ್ತಬೇಕಾಗತ್ತೆ. ಸುತ್ತಿ ಇಟ್ಟಾಗ ಏನಾಗುತ್ತೆ, ಲೈಟು ಡೈರೆಕ್ಟಾಗಿ ಬೀಳೋದು, ಬೆಳಕು ಬೀಳೋದು ಕಡಿಮೆ ಆಗುತ್ತೆ. ಆವಾಗ ಸ್ವಲ್ಪ ದಿನದ ಮಟ್ಟಿಗೆ ಈ ಸಿರಮ್ ಸೇಫ್ ಆಗಿರುತ್ತೆ. ವಿಟಮಿನ್ ಸಿ ಸಿರಮ್ ಕೊಲೆಜನ್ ಮಟ್ಟನ ಹೆಚ್ಚು ಮಾಡುತ್ತೆ ಮತ್ತು ಎಲ್ಲ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ನೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬಂದರೆ ಸ್ಕಿನ್ ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಇರ್ರೆಗ್ಯುಲರ್ ಪಿಗ್ಮೆಂಟೇಷನ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ವಯಸ್ಸಾಗುವಂಥ ಲಕ್ಷಣಗಳು ಕೂಡ ಕಡಿಮೆ ಆಗುತ್ತೆ. ನಮ್ಮ ಮುಖದಲ್ಲಿರುವಂತಹ ಬ್ರೌನ್ ಸ್ಪಾಟ್ಸು, ಡಾರ್ಕ್ ಸ್ಪಾಟ್ಸು ಕಡಿಮೆ ಆಗಿ ಸ್ಕಿನ್ ಡಲ್ನೆಸ್ ಕೂಡ ಕಡಿಮೆ ಆಗುತ್ತೆ, ಬ್ರೈಟ್ ಆಗುತ್ತೆ, ಹಾಗೆ ಕ್ಲಿಯರಾಗಿ ಗ್ಲೋ ಆಗಿ ಕಾಣುತ್ತೆ. ಇದನ್ನು ಯೂಸ್ ಮಾಡೋದು ಹೇಗೆ ಅನ್ನೋದಾದರೆ 2-3 ಡ್ರಾಪ್ ಅಷ್ಟೇ ಯೂಸ್ ಮಾಡಬೇಕು. ಅತಿಯಾಗಿ ಉಜ್ಜಬಾರ್ದು. ನಿಧಾನವಾಗಿ ಸ್ಕಿನ್ ಮೇಲೆ ಅಪ್ಲೈ ಮಾಡಿ, ಫೇಸ್ ಫುಲ್ ಅಪ್ಲೈ ಮಾಡಿ, ನಿಧಾನವಾಗಿ ರಬ್ ಮಾಡಿ, ಸ್ಕಿನ್ಗೆ ಅಬ್ಸರ್ವ್ ಆದರೆ ಸಾಕಾಗುತ್ತೆ. ಜಾಸ್ತಿ ಉಜ್ಜೋದು ಮಾಡಬಾರ್ದು. ಪ್ರತಿದಿನ ಬೆಳಗಿನ ಟೈಮ್ ಮಾತ್ರ ಬಳಸ್ಬೋದು, ಅಥವಾ ರಾತ್ರಿನೂ ಕೂಡ ಬಳಸ್ಬೋದು. ಬೆಳಗಿನ ಟೈಮ್ ಹೆಚ್ಚಾಗಿ ಅಡ್ವೈಸ್ ಮಾಡುವಂಥದ್ದು. ಬಿಸಿಲಿಗೆ ಹೋಗೋದಕ್ಕಿಂತ ಮುಂಚೆ ಸನ್ಸ್ಕ್ರೀನ್ನ ಮರೆದೇನೆ ಅಪ್ಲೈ ಮಾಡಲೇಬೇಕಾಗುತ್ತೆ. ಯಾರು ಯೂಸ್ ಮಾಡಬಾರ್ದು, ಯಾರೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ, ತುಂಬ ಪಿಂಪಲ್ಸ್ ಇದ್ದರೆ, ಆ್ಯಕ್ಟಿವ್ ಪಿಂಪಲ್ಸ್ ಇದ್ದರೆ, ಸ್ಕಿನ್ ಅಲರ್ಜಿ ಇದ್ದರೆ, ಸ್ಕಿನ್ ಡ್ಯಾಮೇಜ್ ಇದ್ದರೆ, ಆಯಿಲಿ ಸ್ಕಿನ್ ಇದ್ದರೆ, ತುಂಬ ಸೆನ್ಸಿಟಿವ್ ಸ್ಕಿನ್ ಇದ್ದರೆ ಇದನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋ ಅಂಥವ್ರು ಪ್ಯಾಚ್ ಟೆಸ್ಟ್ ಮಾಡಿನೇ ನೆಕ್ಸ್ಟು ಯೂಸ್ ಮಾಡಬೇಕಾಗುತ್ತೆ. ಇನ್ನು ಈ ಸಿರಮ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತಂದರೆ, ಡಾರ್ಕ್ ಪ್ಯಾಚಸ್ ಇರೋವಂಥವ್ರು, ಪಿಗ್ಮೆಂಟೇಷನ್ ಇರೋವಂಥವ್ರು, ಸ್ಕಿನ್ ಟೋನ್ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋರು, ಆ್ಯಂಟಿ ಏಜಿಂಗ್ ಎಫೆಕ್ಟ್ಸ್ ಬೇಕು ಅಂತನ್ನೋರು ಈ ವಿಟಮಿನ್ ಸಿ ಸಿರಮನ್ನು ಯೂಸ್ ಮಾಡ್ಬೋದು. ವಿಟಮಿನ್ ಸಿ ಸಿರಮ್ನ ಬೇರೆ ಯಾವುದೇ ಪ್ರಾಡಕ್ಟ್ ಜೊತೆ ಮಿಕ್ಸ್ ಮಾಡಿ ಬಳಸಬಾರ್ದು, ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸ್ಪಾಟ್ಲೆಸ್, ಬ್ರೈಟ್ನಿಂಗ್, ಗ್ಲೋಯಿಂಗ್, ಕ್ಲಿಯರ್ ಸ್ಕಿನ್ ಬೇಕು ಅಂತಂದರೆ ಈ ವಿಟಮಿನ್ ಸಿ ಸಿರಮನ್ನು ರೆಗ್ಯುಲರಾಗಿ ನೀವು ಬಳಸೋದ್ರಿಂದ ಸ್ಕಿನ್ ತುಂಬ ಯಂಗಾಗಿ ಗ್ಲೋ ಆಗಿ ಕಾಣುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.